ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಜಯತ್ಯಜೋ ಖಂಡಗುಣೋರುಮಂಡಲಃ ಸದೋದಿತೋ ಜ್ಞಾನಭೈಕಿಮಾಲಿ ಸ್ವಭಕ್ತಹಾರ್ದೋಚ್ಯತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮಭಾಸ್ಕರಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕರಣಾಕಲ್ಪಪಾದಪೌ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಪ್ರಾತಸ್ಮರಣೀಯರಾದ ಪರಮಪೂಜ್ಯ ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರನ್ನು ಭಕ್ತಿಪೂರ್ವಕವಾಗಿ ಸ್ಮರಿಸ್ತಾ ಅವರ ಆರಾಧನಾ ಮಹೋತ್ಸವದ ಈ ಒಂದು ಪುಣ್ಯಕಾಲದಲ್ಲಿ ಇಲ್ಲಿ ನಡೀತಾ ಇರತಕ್ಕಂತಹ ಪ್ರವಚನ ಮಾಲಿಕೆಯಲ್ಲಿ ಈಗಾಗಲೇ ವಾದಿರಾಜರು ನೀಡಿದ ಹಿತೋಪದೇಶದ ಬಗ್ಗೆ ನಾವು ಅನುಸಂಧಾನ ಮಾಡ್ಕೋತಾ ಇದ್ದೇವೆ. ವಾದಿರಾಜರ ತಪಸ್ಸು, ಅವರ ವಾದ, ಅವರ ಸಮಾಜ ಸುಧಾರಣೆ, ಅವರ ವಿಶಾಲ ದೃಷ್ಟಿ, ವಸ್ತುನಿಷ್ಠ ಹಾಗೂ ಮಾರ್ಮಿಕವಾಗಿರ್ತಕ್ಕಂತಹ ಒಂದು ವಿಷಯವನ್ನು ಮನ್ನನ ಮಾಡತಕ್ಕಂತಹ ಕ್ರಮ, ವಿಷಯ ನಿರೂಪಣೆ, ಶತ್ರುಗಳನ್ನು ಜಯಿಸ್ತಕ್ಕಂಥದ್ದು, ಅವರ ಸಾಹಿತ್ಯ, ಭಕ್ತಿ, ಜ್ಞಾನ ಎಲ್ಲವೂ ಕೂಡ ಅಪೂರ್ವವಾಗಿರುವಂಥದ್ದು. ತತ್ವಸಾರದ ಸೊಬಗ ಧರೆಯೊಳು ವಿಸ್ತರಿಸಬೇಕೆಂದು ಮುನಿಕುಲ ರತ್ನ ಶ್ರೀ ಗುರುವಾದಿರಾಜನು ಕೃತಿ ಪುರಾಣಗಳ ಮೊತ್ತವನ್ನು ನೆರೆಮತಿಸಿ ಮೇಲನ ಮುಕ್ತಿ ಸೃಷ್ಟಿ ಸ್ಥಿತಿ ಲಯಗಳ ನರ್ತಿಸಲಿ ಬಣ್ಣಿಸಿದ ಕಥೆಯನ್ನು ಕೇಳಿ ಸಜ್ಜನರು ಎಂಬುದಾಗಿ ವೈಕುಂಠ ವರ್ಣನೆಯಲ್ಲಿ ಹೇಳ್ತಾರೆ. ಇವರ ಕೃತಿಗಳು ಅತ್ಯಂತ ವಿಶಿಷ್ಟವಾಗಿರ್ತಕ್ಕಂತಹ ಕೃತಿ. ಸ್ವತಃ ಅವರೇ ಸರಸಭಾರತಿ ವಿಲಾಸದಲ್ಲಿ ಹೇಳುವ ಹಾಗೆ ಚಾರ್ವಪೂರ್ವ ಪದಶ್ರೇಣೀಂ ದುರ್ವಾಘೃವಾಪಹಾರಿಣೀಂ ಸರ್ವೇಷ್ಟಕಾರಿಣೀಂ ಉರ್ವೀಂ ಕುರ್ವೇ ಸರಸಭಾರತೀಂ ಎಂಬುದಾಗಿ ಹೇಳ್ತಾರೆ. ಸುಂದರವಾದ ಅಪೂರ್ವವಾಗಿರ್ತಕ್ಕಂತಹ ಪದಸರಣಿ ನಾವು ರಾಜರ ಕೃತಿಗಳಲ್ಲಿ ಕಾಣ್ತೇವೆ. ಅವರ ಮಾತಿನ ಬೆಡಗು, ಸೊಗಸು, ಪದಗಳಲ್ಲಿ ಕೂಡ ನಾವು ನೋಡ್ತೇವೆ. ಅಂತಹ ವಾದಿರಾಜರ ಒಂದು ಭಾಷೆಯ ಒಂದು ವೈಶಿಷ್ಟ್ಯ, ವೃತ್ತರತ್ನ ಸಂಗ್ರಹ ಅಂತಿದೆ ಅವರ ಕೃತಿ, ಅವರ ಬಗ್ಗೆ ಬರೆದಂತಹ ಕೃತಿ. ಅದರಲ್ಲಿ ಹೇಳ್ತಕ್ಕಂತಹ ಮಾತು ಸವಿನೋದಂ ಸಟ್ಟಹಾಸಂ ಸಸ್ಮಿತಂ ಸುಸ್ವರಾನ್ವಿತಂ ಸರಹಸ್ಯಂ ಸಪ್ರಮಾಣಂ ವಾದಿರಾಜ ವಚೋಮೃತಂ. ವಾದಿರಾಜರ ಮಾತು ಅಂಥದ್ದು. ಸವಿನೋದ, ಸಟ್ಟಹಾಸ, ಸಸ್ಮಿತ, ಸುಸ್ವರಾನ್ವಿತ, ಸರಹಸ್ಯ, ಸಪ್ರಮಾಣ ಅಂಥದ್ದು ವಾದಿರಾಜರ ಅಮೃತವಾಣಿ ಎಂಬುದಾಗಿ ವೃತ್ತರತ್ನ ಕೃತಿಯಲ್ಲಿ ನಿರೂಪಣೆ ಮಾಡ್ತಾರೆ. ಅಂತಹ ವಾದಿರಾಜರ ಮಾತಿನ ಚಾತುರ್ಯವನ್ನು ನಮ್ಮಂಥವರು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ವಾದಿರಾಜೋಕ್ತಿ ಚಾತುರ್ಯಂ ಅಶಕ್ಯಂ ಜ್ಞಾತುಮಂಜಸ ಎಂಬುದಾಗಿ ಹೇಳ್ತಾರೆ. ಅಂತಹ ವಾದಿರಾಜರು ಅನೇಕ ಕೃತಿಗಳನ್ನು ಕನ್ನಡದಲ್ಲಿ, ಸಂಸ್ಕೃತದಲ್ಲಿ ಮಾತ್ರ ಅಲ್ಲ ತುಳುವಿನಲ್ಲಿ ಕೂಡ ರಚನೆಯನ್ನು ಮಾಡಿದ್ದಾರೆ. ಅಂತಹ ವಾದಿರಾಜರ ಒಂದು ವಾಂಗ್ಮಯ ಸೇವೆ, ದ್ವೈತ ವಾಂಗ್ಮಯ ಸೇವೆ
ಕನ್ನಡಕ್ಕೂ ಸಂಸ್ಕೃತಕ್ಕೂ ಹಾಗೂ ತುಳು ಭಾಷೆಯೂ ಕೂಡ ಅಪೂರ್ವವಾಗಿರತಕ್ಕಂತಹ ಒಂದು ಕೊಡುಗೆಯಾಗಿದೆ. ಅಂತಹ ವಾದಿರಾಜರ ಒಂದು ಸಂದೇಶ, ಅವರ ಹಿತೋಪದೇಶ, ಅದನ್ನು ನಾವು ನೋಡ್ತಾ ಇದ್ದೇವೆ. ನಿತ್ಯ ಹರಿಯ ಸೇವೆಯನ್ನು ಮಾಡಬೇಕು ಎಂಬುದನ್ನು ಹೇಳಿದರು. ನರಗಳು ಪರನಿಂದೆ ಸಲ್ಲದು ಸರ್ವೇಶ್ವರನ ನಿಂದಿಸುವುದು ಧರ್ಮವೇನೋ, ಸಜ್ಜನರೊಡನಾಡು ಎಂದೆಂದು ದುರುಳ ಕೂಡಾಟವ ಬಿಡು, ಹರಿಯ ಚರಣ ಸೇವೆ ಮಾಡು ಎಂಬುದಾಗಿ ಹೇಳ್ತಾರೆ. ಮಕ್ಕಳ ತಪ್ಪುಗಳ ಲೆಕ್ಕಿಸದೆ ತಾಯಿ ಮಿಕ್ಕ ಕಳರ ತಪ್ಪು ಉಕ್ಕು ತಗ್ಗಿಸುವಳು, ಪಕ್ಷಿವಾಹನನು ಒಮ್ಮೆ ಸೊಕ್ಕಿ ನಡೆದರು ಭಕ್ಕುತರ ಕಾವನಕ್ಕು ಕಾರುಣ್ಯದಲ್ಲಿ ಉಕ್ಕಿದ ರಕ್ಕಸರ ಶಿಕ್ಷಿಸದೆ ಬಿಡ ಅಂತ ಹೇಳ್ತಾರೆ. ಅಂತಹ ಪರಮಾತ್ಮನ ಸೇವೆಯನ್ನು ನಿರಂತರ ಮಾಡಬೇಕು. ದುರ್ಜನರ ಸೇವೆಯನ್ನು ಮಾಡಬಾರ್ದು, ದುರ್ಗೋಷ್ಠಿಯನ್ನು ಸೇವಿಸಬಾರ್ದು ಅಂತ ನಾವು ಹೇಳಿದ್ದನ್ನು ನೋಡಿದ್ದೇವೆ. ಅದನ್ನೇ ಅವರು ಒಂದು ಕೃತಿಯಲ್ಲಿ ಹೇಳ್ತಾರೆ. ಹೀನ ಸಂಗವನೆಲ್ಲ ಹಯಮುಖ ದೇವನೇ ವರ್ಜಿಸುವಂತೆ ಮಾಡೋ, ಜ್ಞಾನಿಗರ ರಸನೆ ದಯವಿಟ್ಟು ನಿನ್ನನ್ನು ಧ್ಯಾನಿಸುವಂತೆ ಮಾಡೋ, ಹಯವದನ ಅವರೀತಿಯಿಂದ ನಿನ್ನ ಸಲಹುವಿ ಶ್ರೀವಿಭೋ ಹಯವದನ. ಭಗವಂತನಲ್ಲಿ ಹೇಗೆ ನಿವೇದನೆ ಮಾಡಬೇಕು ನಮಗೆ ಗೊತ್ತಿಲ್ಲ, ಅದನ್ನು ವಾದಿರಾಜರು ಈ ಕೃತಿಯಲ್ಲಿ ತೋರಿಸ್ಕೊಡ್ತಾರೆ. ಅಂತಹ ವಾದಿರಾಜರ ನುಡಿಯು ಹಿತವೆಂದು ಲಾಲಿಸದೆ ಕ್ರೋಧಮಯನಾಗಿ ದೂಷಿಪಗೆ, ಪಾದ ಕೆರಗದೆ ಜನನಿಯನ್ನು ಆಧರಿಸದವಗೆ ಕೈಲಾಸದಾಸ ಎಲ್ಲಿಹುದು ಅಂತೊಬ್ಬರು ದಾಸರು ಅವರ ಮಾತುಗಳನ್ನು ಕೇಳಬೇಕು ನಾವು ಅಂತ ವಾದಿರಾಜರ ಬಗ್ಗೆ ಅನೇಕ ಹರಿದಾಸರು ಬಹಳ ಮುಕ್ತ ಕಂಠದಿಂದ ಅವರನ್ನು ಪ್ರಶಂಸೆ ಮಾಡಿದ್ದಾರೆ. ಈಗಾಗಲೇ ನಾವು ಹಿಂದಿನ ಉಪನ್ಯಾಸಗಳಲ್ಲಿ ನಾವು ಎಂಥ ಮಾತನ್ನಾಡಬೇಕು, ಗುರುಗಳನ್ನು ಹೇಗೆ ಸೇವಿಸಬೇಕು, ಆ ಎಲ್ಲ ವಿಚಾರಗಳನ್ನು ಹಿಂದಿನ ಉಪನ್ಯಾಸದಲ್ಲಿ ನೋಡಿದ್ದೇವೆ. ಇನ್ನು ಮುಂದೆ ಹರೇಹೇ ಕಥಾಂ ನಾಲಂಕುರು, ಪರಮಾತ್ಮನ ಕಥೆಯನ್ನು ಯಾವಾಗಲೂ ಕೇಳ್ತಾ ಇರಬೇಕಂತೆ. ಪರಮಾತ್ಮನ ಕಥೆಯನ್ನು ಕೇಳದ, ಒಂದು ಕಡೆ ಹೇಳ್ತಾರೆ ಅವರು, ಮೂಷಿಕನ ಬಿಲದಂತೆ ಹರಿಕಥೆ, ಮೂಷಿಕನ ಬಿಲದಂತೆ ಹರಿಕಥೆ ಕೇಳಿ ಸಂತೋಷಿಸಿದವನ ಕರ್ಣಗಳು ಅಂತ. ಈ ಯಾವಾಗಲೂ ಪರಮಾತ್ಮನ ಕಥೆಯನ್ನು ಕೇಳ್ತಾ ಇರಬೇಕು. ಸಾಕು ಸಾಕು ಅಂತ ಹೇಳಬಾರ್ದು. ಹರೇಹೇ ಕಥಾ ನ ಅಲಂಕುರು, ಪರಮಾತ್ಮನ ಕಥೆ ಕೇಳಿದ ಸಾಕು ಅಂತ ಹೇಳಬಾರ್ದು. ಹರೇ ಭಜ ಹರೇರ್ನಾಮ ಕ್ಷೇಮಧಾಮ ಕ್ಷಣೆ ಕ್ಷಣೆ, ಬಹಿಶ್ವರಸ ನಿಶ್ವಾಸೆ ವಿಶ್ವಾಸ ಕ ಪ್ರವರ್ತತೆ. ಯಾರಿಗೆ ವಿಶ್ವಾಸ ಇದೆ? ಹೊರಗೆ ಹೊರಟಂತಹ ಉಸಿರು ಮತ್ತೆ ಒಳಗೆ ಬರುತ್ತೆ ಎಂಬ ವಿಶ್ವಾಸ ಯಾರಿಗಿದೆ? ಅದನ್ನು ಕೇಳ್ತಾರೆ. ಹರೇ ಭಜ ಹರೇರ್ ನಾಮ ಕ್ಷೇಮಧಾಮ ಕ್ಷಣೆ ಕ್ಷಣೆ, ಬಹಿಸ್ವರತಿ ನಿಶ್ವಾಸೆ ವಿಶ್ವಾಸ ಪ್ರವರ್ತತೆ. ಆದ್ದರಿಂದ ಮನುಜ ಹರಿಯ ನಾಮವನ್ನು ಕ್ಷಣ ಕ್ಷಣವೂ ಭಜಿಸು. ಹೊರಗೆ ಹೊರಟಂತಹ ಉಸಿರು ಮತ್ತೆ ಒಳಗೆ ಬರುತ್ತೆ ಅಂತ ನಂಬಿಕೆ ಎಲ್ಲಿದೆ? ಮನುಷ್ಯನಿಗೆ ಪರಮಾತ್ಮನಲ್ಲಿ ಭಕ್ತಿ ಬರಬೇಕಾದರೆ ಸಾವಿರಾರು ಜನ್ಮ ದಾಟಿ ಬರಬೇಕಂತೆ. ಮಾನವ ಜನ್ಮ ಬರಲಿಕ್ಕೇನೆ ಏಸುಕಾಯಂಗಳ ಕಳೆದು 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಜೀವ ಅಂತ ಕನಕದಾಸರು ಹೇಳ್ತಾರೆ. ಮಾನವ ದೇಹ ಬರಬೇಕಾದರೆ ಅಷ್ಟು ಜನ್ಮವ್ಯಕ್ತಿ ಬರಬೇಕು. ಮನುಷ್ಯನಾಗಿ ಹುಟ್ಟಿದ ಮೇಲೂ ಕೂಡ ಪರಮಾತ್ಮನಲ್ಲಿ ಭಕ್ತಿ ಬರಬೇಕು ಅಂತಾದರೆ ಅದು ಸಾವಿರಾರು ಜನ್ಮಗಳ ನಂತರ ಬರುವಂಥದ್ದು. ಕಲಿಯುಗದಲ್ಲಿ ಅತ್ಯಂತ ಭಕ್ತಿ ಶ್ರೇಷ್ಠವಾಗಿರುವಂಥದ್ದು. ಇಂತಹ ಭಕ್ತಿಯಿಂದ ಪರಮಾತ್ಮನನ್ನು
ನಿತ್ಯವೂ ಸ್ಮರಣ ಮಾಡು. ನೃಣಾಂ ಜನ್ಮ ಸಹಸ್ರೇಣ ಭಕ್ತೋ ಪ್ರೀತಿ ಜಾಯತೆ ಕಲೌ ಭಕ್ತಿ ಭಕ್ತ್ಯಾ ಕೃಷ್ಣ ಪುರಸ್ಥಿತ. ಕಲಿಯುಗದಲ್ಲಿ ಪರಮಾತ್ಮನ ವರಿಸುವುದು ಏನು ಕಷ್ಟ ಇಲ್ಲ, ಭಕ್ತಿ ಮಾಡಿದರೆ ಸಾಕು, ಪರಮಾತ್ಮ ಅದರಿಂದ ಸಂತೋಷನಾಗ್ತಾನೆ. ಅಂತಹ ಪರಮಾತ್ಮನನ್ನು ಯಾವತ್ತೂ ಮರಿಬಾರದು. ಒಬ್ಬ ರಾಜ, ಒಳ್ಳೆಯ ರಾಜ, ಸಮರ್ಥ ಆಡಳಿತಗಾರ. ಅವನ ಆಳ್ವಿಕೆಯಲ್ಲಿ ಎಲ್ಲ ಪ್ರಜೆಗಳು ಬಹಳ ನೆಮ್ಮದಿಯಿಂದ ಸುಖವಾಗಿ ಜೀವನ ಮಾಡ್ತಾ ಇದ್ದಾರೆ. ಒಮ್ಮೆ ಅವ ಯೋಚಿಸ್ತಾನಂತೆ, ನನ್ನ ಬಗ್ಗೆ ನನ್ನ ಪ್ರಜೆಗಳು ವಿಶೇಷವಾಗಿರ್ತಕ್ಕಂಥ ಅಭಿಮಾನವನ್ನು ಹೊಂದಿದ್ದಾರೆ, ಆ ಪ್ರತಿಯೊಬ್ಬನಿಗೂ ಏನಾದರೂ ಉಡುಗೊರೆ ಕೊಡಬೇಕು ಅಂತ ರಾಜ ಯೋಚನೆ ಮಾಡಿ ಸೇವಕನನ್ನು ಕರೆದು ಒಂದು ಬೂದುಗುಂಬಳಕಾಯಿ ತರಲಿಕ್ಕೆ ಹೇಳ್ತಾನಂತೆ. ತಗೊಂಬಂದ ಆ ಸೇವಕ. ಆ ಬೂದುಗುಂಬಳಕಾಯಿಲಿ ಒಂದು ರಂಧ್ರವನ್ನು ಮಾಡಿಸಿದ, ಅದರ ತಿರುಳೆಲ್ಲ ಹೊರಗೆ ತೆಗೆಸಿದ, ಅದರೊಳಗೆ ರತ್ನಗಳನ್ನು ತುಂಬಿಸಿ ಅದನ್ನು ಹಾಕಿ ಮುಚ್ಚಿಸಿದ. ಈ ಕಾಯಿನ ಹಿಡಿದುಕೊಂಡು ಸೇವಕರ ಜೊತೆಗೆ ವೇಷಾಂತರದಲ್ಲಿ ಪ್ರಜೆಗಳ ಹತ್ತಿರ ಹೋಗ್ತಾನೆ. ಪ್ರಜೆಗಳೆಲ್ಲ ಸುಖ ಜೀವನ ನಡೆಸ್ತಾ ಇದ್ದಾರೆ. ಒಬ್ಬ ರೈತ ಸಿಗ್ತಾನೆ, ಅವರ ಯೋಗಕ್ಷೇಮ ವಿಚಾರಿಸ್ತಾನೆ. ಅವ ತನ್ನ ರಾಜ್ಯಭಾರದ ಬಗ್ಗೆ ಕೇಳ್ತಾನೆ. ಅದನ್ನು ಮಾಡ್ತಾ ಇರಬೇಕು, ಅಸೆಸ್ಮೆಂಟ್. ನನ್ನ ಪ್ರಜೆಗಳು ನನ್ನ ಬಗ್ಗೆ ಏನು ಹೇಳ್ತಾರೆ ಅದನ್ನು ತಿಳ್ಕೊಳ್ಬೇಕು ಅಂತ ಬಂದ, ಪ್ರಶ್ನಿಸಿದ. ರೈತ ಹೇಳಿದ, ನಾವು ತುಂಬ ಸುಖವಾಗಿದ್ದೇವೆ, ನಮ್ಮ ರಾಜನ ಒಂದು ಔದಾರ್ಯ, ಅವನೊಂದು ಪ್ರಜಾವಾತ್ಸಲ್ಯ, ಇದರಿಂದಾಗಿ ನಮಗೆ ಯಾವ ಕುಂದುಕೊರತೆ ಇಲ್ಲ, ನಾವೆಲ್ಲ ಸುಖವಾಗಿದ್ದೇವೆ. ಆ ರಾಜ 100 ವರ್ಷ ಕಾಲ ವೈಭವದಿಂದ ಮೆರೆಯಬೇಕು, ಪ್ರತಿ ಜನ್ಮದಲ್ಲಿಯೂ ಕೂಡ ನಮಗೆ ಅಂತಹ ರಾಜನೇ ಸಿಗಬೇಕು ಅಂತ ಒಬ್ಬ ರೈತ ಹೇಳಿದ. ಇನ್ನೊಬ್ಬ ರೈತ ಹೇಳಿದ, ಈ ಪ್ರಜೆಗಳೆಲ್ಲರೂ ಕೂಡ ಇಷ್ಟೊಂದು ಸುಖಮಯವಾಗಿ ಜೀವನ ನಡೆಸ್ತಾ ಇರೋದಕ್ಕೆ ಮುಖ್ಯ ಕಾರಣ ಯಾರು ಅಂದರೆ ಈ ರಾಜ ಅಲ್ಲ, ಪರಮಾತ್ಮನೇ ಮುಖ್ಯ ಕಾರಣ ಅಂತ. ಈ ರಾಜ ನಿಮಿತ್ತ ಅಷ್ಟೇ. ಇವತ್ತು ಒಳ್ಳೆ ರಾಜ್ಯಭಾರ ನಡೀತಾ ಇದೆ ಅಂದರೆ ಈ ರಾಜ ನಿಮಿತ್ತ ಅಷ್ಟೇ, ಆದರೆ ಇದಕ್ಕೆ ಮುಖ್ಯ ಕಾರಣ ಯಾರು ಅಂದರೆ ಭಗವಂತ ಅಂತ ಇನ್ನೊಬ್ಬ ಹೇಳಿದ. ಹೀಗೆ ಒಬ್ಬೊಬ್ಬರನ್ನ ಕೇಳ್ತಾ ಹೋಗ್ತಾನೆ. ಈ ಸಾವಿರಾರು ಜನ ಸಾವಿರಾರು ರೀತಿಯಲ್ಲಿ ಹೇಳ್ತಾರೆ. ರಾಜನ ವಾತ್ಸಲ್ಯ, ರಾಜನ ಔದಾರ್ಯ ಎಲ್ಲವೂ ಸರಿ, ಆದರೆ ರಾಜ ಇಷ್ಟು ಚೆನ್ನಾಗಿ ನೋಡ್ಕೋಬೇಕಾದ್ರೆ ಇದು ಭಗವಂತನ ಕರುಣೆ, ಅವನೇ ಮುಖ್ಯವಾಗಿ ರಕ್ಷಕ ಅಂತ ಹೇಳಿದವನು. ಹೀಗೆ ಇವರಿಬ್ಬರನ್ನ ಅವ ಮಾತನಾಡಿಸಿದ ಮೇಲೆ ತುಂಬ ಖುಷಿ ಆಯಿತು. ಒಬ್ಬ ರೈತ ತನ್ನನ್ನೇ ಹೊಗಳಿದ ಅಂತ ಸಂತೋಷ ಆಯಿತು. ಅವನಿಗೆ ತನ್ನನ್ನೇ ಹೊಗಳಿದಂತಹ ಆ ವ್ಯಕ್ತಿಗೆ ಇವ ಏನಾದರೂ ಉಪಾಯನ ಕೊಡಬೇಕು ಅಂತ ಆ ಬೂದುಗುಂಬಳಕಾಯಿ ಕೊಟ್ಟ. ಇನ್ನೊಬ್ಬ ಅವನು ರಾಜನ ಬಗ್ಗೆ ಅಷ್ಟು ಅಭಿಮಾನ ವ್ಯಕ್ತಪಡಿಸಲಿಲ್ಲ. ಎಲ್ಲ ಪರಮಾತ್ಮನ ರಕ್ಷಣೆ ಮಾಡ್ತಾ ಇದ್ದಾನೆ, ಇವ ನಿಮಿತ್ತ ಅಷ್ಟೇ, ಯಾರಿದ್ರು ಮಾಡೋವರೇ ಅಂತ. ಇನ್ನೊಬ್ಬ ತನ್ನ ಬಗ್ಗೆ ಅಭಿಮಾನವನ್ನು ತೋರಿಸಿದ್ರು ಕೂಡ ಪರಮಾತ್ಮನ ಇದಕ್ಕೆಲ್ಲ ಮುಖ್ಯ ಕಾರಣ ಅಂತ ಪರಮಾತ್ಮನ ಹೋಗಿದ್ನಲ್ಲ, ಅವನಿಗೆ 5 ಸುವರ್ಣ ನಾಣ್ಯವನ್ನು ಕೊಟ್ಟ. ಒಬ್ಬನಿಗೆ ಬೂದುಗುಂಬಳಕಾಯಿ ಕೊಟ್ಟ, ಇನ್ನೊಬ್ಬನಿಗೆ 5 ಸುವರ್ಣ ನಾಣ್ಯ ಕೊಟ್ಟ. ಯೋಚನೆ ಮಾಡ್ತಾನೆ, ಬೂದುಗುಂಬಳಕಾಯಿ ಪಡೆದಂತಹ ರೈತ ಏನು ಮಾಡ್ತಾನೆ, ಅದರ ಉಪಯೋಗ ಹೇಗೆ ಮಾಡ್ತಾನೆ ಅಂತ ತಿಳ್ಕೊಳ್ಬೇಕು ಅಂತ ಅವನನ್ನೇ ಹಿಂಬಾಲಿಸ್ಕೊಂಡು ಹೋಗ್ತಾನಂತೆ ಸೇವಕನ ಮೂಲಕವಾಗಿ. ಆ ರೈತ ಏನು ಮಾಡ್ತಾನೆ, ಈ ಕುಂಬಳಕಾಯಿ ನೀ ತಗೋ, ಕುಂಬಳಕಾಯಿ ಏನು ಮಾಡ್ಬೋದು, ಪದಾರ್ಥ ಮಾಡ್ಬೋದು ಅಷ್ಟೆ, ಆದರೆ 5 ಚಿನ್ನದ ನಾಣ್ಯಗಳು, ಅದು ಜೀವನ ಪೂರ್ತಿ ನಾನು ಚೆನ್ನಾಗಿರ್ಬೋದು. ಇವತ್ತು ಕೊಟ್ಟ ಕುಂಬಳಕಾಯಿ ಇವತ್ತಿಗೆ ಆಯಿತು, ನಾಳೆಗೇನು? ಅದಕ್ಕೆ ಅವೇನು ಮಾಡಿದ,
ಎಕ್ಸ್ಚೇಂಜ್ ಮಾಡಿಕೊಂಡ. ಕುಂಬಳಕಾಯಿ ನೀ ತಗೋ, ನಿನ್ನ ಕೊಟ್ಟಂಥ ಸುವರ್ಣ ನಾಣ್ಯ ನನಗೆ ಕೊಡು ಅಂತ. ಆಯಿತು. ಇದನ್ನೆಲ್ಲ ಆ ರಾಜ ಸೇವಕ ಗಮನಿಸ್ತಾ ಇದ್ದ. ಕುಂಬಳಕಾಯಿಯನ್ನು ಖರೀದಿಸಿದ, ಅವನಿಂದ ಪಡೆದುಕೊಂಡ. 5 ನಾಣ್ಯ ಕೊಟ್ಟ ಇವರು. ಅವ ಕುಂಬಳಕಾಯಿ ಇವನಿಗೆ ಕೊಟ್ಟ. ಮನೆಗೆ ತೆಗೆದುಕೊಂಡು ಹೋಗಿ ಅಡುಗೆ ಮಾಡಬೇಕು ಅಂತ ಹೆಚ್ಚುತ್ತಾನೆ, ರತ್ನ ರಾಶಿ ರಾಶಿಯಾಗಿ ಬಿಡ್ತಾ ಇದೆ. ಮುತ್ತುಗಳನ್ನ ತುಂಬಿದ್ದಲ್ಲ ಅದರಲ್ಲಿ. ಬಹಳ ಆಶ್ಚರ್ಯ ಆಯಿತು. ಇದು ದೇವರು ಕೊಟ್ಟ ಭಾಗ್ಯ ಅಂತ ಭಾವಿಸಿ ಅದನ್ನೇನು ಮಾಡಿದ, ಏನೋ ಸಿಕ್ಕಿದೆ, ಇದನ್ನು ಮನೆಯೊಳಗೆ ಗೋಡೆಯೊಳಗೆ ಒಂದು ಕಪಾಟ ಮಾಡಿ ಭದ್ರವಾಗಿ ಇಟ್ಟುಬಿಟ್ರೆ ಯಾವ ಐಟಿಯವರು ಬಂದರೂ ಗೊತ್ತಾಗಲ್ಲ ಅಂಥೇಳಿ ಹಾಗೆ ಯೋಚನೆ ಮಾಡಲಿಲ್ಲ. ನೆಲದಲ್ಲಿ ದುಡ್ಡು ಸಿಕ್ತು, ಶೌಚಾಲಯದಲ್ಲಿ ದುಡ್ಡು ಸಿಕ್ತು. ಐಟಿಯವರಿಗೆ ನೋಟ್ ಪ್ಯಾನ್ ಆದಾಗ ಎಲ್ಲ ಬೀದಿಗೆ ಬಿದ್ದು ಅವೆಲ್ಲ ಅಲ್ವಾ, ಕಳ್ಳ ಹಣ, ಕೋಟಿ ಕೋಟಿ ರೂಪಾಯಿ. ಇವ ಇಷ್ಟೊಂದು ಮುತ್ತುಗಳು, ಇಷ್ಟೊಂದು ರತ್ನ ಸಿಕ್ಕಿದೆ ಅಂತ ಅದನ್ನು ಸ್ವಾರ್ಥಕ್ಕೆ ಬಳಸಲಿಲ್ಲ. ಅವ ಅದನ್ನು ದಾನ ಧರ್ಮ ಮಾಡಿದ. ಬಹಳ ಸಂತೃಪ್ತಿಯ ಜೀವನ ನಡೆಸಿದ. ವಿಷಯ ರಾಜನಿಗೆ ಗೊತ್ತಾಯಿತು. ರಾಜನಿಗೆ ಅವನ ಬಗ್ಗೆ ಇದ್ದಂಥ ಒಂದು ಅಭಿಮಾನ, ಅಂಧಾಭಿಮಾನ. ಕುಂಬಳಕಾಯಿ ಕೊಟ್ಟದ್ದು ಯಾರಿಗೆ? ರಕ್ತ ತುಂಬಿದ ಕುಂಬಳಕಾಯಿ ಕೊಟ್ಟದ್ದು ತನ್ನನ್ನು ಹೊಗಳಿದ್ದಕ್ಕೆ, ಆ ಅಂಧಾಭಿಮಾನ ತೋರಿಸೋದಕ್ಕೆ. ಖುಷಿಯಾಯಿತು. ಅವ ರಾಜ ಕೊಟ್ಟದ್ದು ಕುಂಬಳಕಾಯಿ ಅಲ್ಲ, ಸರಸೋನೆ ಕೊಟ್ಟಿದ್ದಾನೆ. ಇದನ್ನು ನೆನೆಸಿಕೊಂಡು ಆ ರಾಜ, ಇದೆಲ್ಲ ಪರಮಾತ್ಮನ ಕರುಣೆ, ಎಂತಹ ಪ್ರಜೆಗಳು ನನ್ನ ರಾಜ್ಯದಲ್ಲಿದ್ದಾರೆ ಅಂತ ಖುಷಿ ಪಡ್ತಾನೆ. ನನ್ನ ಪ್ರಜೆಗಳೆಲ್ಲ ನಾನು ರಕ್ಷಕಂತ ತಿಳ್ಕೋಬಾರದು, ನನ್ನ ನೋಡಿರ್ತಕ್ಕಂತಹ ಪರಮಾತ್ಮ ರಕ್ಷಕಂತ ತಿಳ್ಕೊಂಡಿದ್ದಾರೆ ಅಂತ ಬಹಳ ಖುಷಿಪಟ್ಟಂತೆ. ಅಂದರೆ ಇದರ ತಾತ್ಪರ್ಯ, ನಾವು ಯಾವತ್ತೂ ಯಾರೇ ನಮಗೇನೇ ಉಪಕಾರ ಮಾಡಿದರೂ ಕೂಡ ಅದು ಅವ ಮಾಡಿದ್ದು ಅಂತ ನಾವು ತಿಳ್ಕೊಂಡ್ಬಿಡ್ತೇವೆ. ಎಲ್ಲವೂ ಪರಮಾತ್ಮ ಯಾರ ಒಳಗೆ ಹೇಗಿತ್ತು, ಯಾವ ರೀತಿ ನಮಗೆ ಉಪಕಾರ ಮಾಡ್ತಾನೆ ಗೊತ್ತಿಲ್ಲ. ಅದನ್ನು ನಾವು ಮರಿತೇವೆ, ಲೌಕಿಕ ವ್ಯಕ್ತಿಗಳನ್ನೇ ಪ್ರಶಂಸೆ ಮಾಡ್ತೇವೆ. ಹಾಗೆಯೇ ವಾದಿರಾಜರು ಪ್ರತಿನಿತ್ಯ ಪರಮಾತ್ಮನನ್ನ ಒಪ್ಪಿಕೋ, ಸಭೆಯ ಮಧ್ಯದಲ್ಲಿ ಅಹಂಕಾರ ಪಡಬೇಡ, ನಿತ್ಯವೂ ಧರ್ಮಾಚರಣೆ ಮಾಡು, ಲೌಕಿಕ ಧರ್ಮಗಳನ್ನು ಬಿಟ್ಟು ಬಿಡು, ಯಾವಾಗಲೂ ಪರಮಾತ್ಮನಿಗೆ ನಮಸ್ಕಾರ ಮಾಡು, ನಿತ್ಯಂ ಹರಿಂ ನಮಸ್ಕುರು, ಯಾವಾಗಲೂ ಪರಮಾತ್ಮ ನಮಸ್ಕಾರ ಮಾಡಬೇಕು. ಪರಮಾತ್ಮನಿಗೆ ಒಂದು ನಮಸ್ಕಾರ ಮಾಡಿದರೆ ಅದು 10 ಅಶ್ವಮೇಧಯಾಗದ ಫಲಕ್ಕೆ ಸಮ. ನಿತ್ಯಂ ಹರಿಂ ನಮಸ್ಕುರು, ಏಕೋಪಿ ದೇವಸ್ಯ ಕೃತ ಪ್ರಣಾಮ ದಶಾಶ್ವಮೇಧಾವಭೃತೇನ ತುಲ್ಯ, ದಶಾಶ್ವಮೇಧಿ ಪುನರೇತಿ ಜನ್ಮ ಕೃಷ್ಣ ಪ್ರಣಾಮಿ ನ ಪುನರ್ಭವಾಯ. ಒಂದೊಂದು ನಮಸ್ಕಾರಕ್ಕೂ 10 ಅಶ್ವಮೇಧ ಯಾಗ ಮಾಡಿದ ಫಲ ಬರುತ್ತೆ. ಅಂತಹ ಪರಮಾತ್ಮನಿಗೆ ನಮಸ್ಕಾರ ಮಾಡು. ನಿತ್ಯಂ ಚ ಹರಿಂ ಸತ್ಕುರು, ನಿತ್ಯ ಹರಿಯನ್ನು ಸತ್ಕರಿಸ್ತಾ ಇರು. ಹರಿಯನ್ನು ಯಾವತ್ತೂ ಬಿಡಬೇಡ, ಗುರುವನ್ನು ಬಿಟ್ಟರೆ ಹರಿಯನ್ನು ಬಿಡಬೇಡ ಅಂತ. ಗುರುವನ್ನು ಬಿಡಬೇಡ ಅಂತ ಹಿಂದೆ ಹೇಳಿದರು. ಗುರುವನ್ನು ಬಿಟ್ಟರು ಹರಿಯನ್ನು ಬಿಡಬೇಡ. ನಿತ್ಯಂ ಚ ಹರಿಂ ಸತ್ಕುರು ಅಂತ ಹೇಳ್ತಾರೆ. ಯಾಕೆಂದರೆ ಕೆಲವೊಮ್ಮೆ ಗುರು ಬಿಟ್ಟು ಬಿಡಬಹುದು, ಆದರೂ ಹರಿ ಬಿಡುವುದಿಲ್ಲ ಅಂತ. ಸತ್ಯಕಾಮ ಜಾಬಾಲಿಯ ಕಥೆ ಕೇಳಿದ್ದೇವೆ ನಾವು. ಸತ್ಯಕಾಮ ಜಾಬಾಲನಿದ್ದಾನಲ್ಲ, ಅವನಲ್ಲಿ ಉಪಕೋಸಲ ಎಂಬ ಬ್ರಹ್ಮಚಾರಿ ಅಧ್ಯಯನ ಮಾಡುತ್ತಾ ಇರ್ತಾನೆ. 12 ವರ್ಷ ಅಗ್ನಿ ಪರಿಚರ್ಯ ಮಾಡಿ ಸೇವೆ ಮಾಡಿದರೂ ಕೂಡ ಸತ್ಯಕಾಮವನಿಗೆ ಬ್ರಹ್ಮಜ್ಞಾನ ನೀಡುವುದಿಲ್ಲ. ಬೇರೆ ಶಿಷ್ಯರು ಬಂದರು, ಉಪದೇಶ ಪಡೆದುಕೊಂಡರು, ಅವರೆಲ್ಲ ಹೊರಟು ಹೋದರು. ಆದರೆ ಸತ್ಯಕಾಮನಿಗೆ ಮಾತ್ರ
ಉಪಕೋಸಲ್ನಿಗೆ ಮಾತ್ರ ಸತ್ಯಕಾಮ ಉಪದೇಶ ಮಾಡಲೇ ಇಲ್ಲ. ಉಪಕೋಸಲ ಅವ ನಿರಾಶನಾಗಲಿಲ್ಲ, ಸೇವೆ ಮಾಡ್ತಾನೆ ಇದ್ದಾನೆ. ಸತ್ಯಕಾಮನ ಹೆಂಡತಿ ಹೇಳ್ತಾರೆ, ಪಾಪ ಎಷ್ಟು ವರ್ಷದಿಂದ ಸೇವೆ ಮಾಡ್ತಾ ಇದ್ದಾನೆ, ಅವನಿಗೆ ವಿದ್ಯೋಪದೇಶ ಮಾಡಿ ಅಂತ. ಆದರೆ ಸತ್ಯಕಾಮ ಹೆಂಡತಿಯ ಮಾತನ್ನು ಕೇಳದೆ ಪ್ರವಾಸಕ್ಕೆ ಹೊರಟುಬಿಡ್ತಾನೆ. ಇವನು ಅನಾರೋಗ್ಯ ಪೀಡಿತನಾದ, ಆಹಾರವನ್ನು ಸ್ವೀಕರಿಸದೆ ನಿರಂತರ ಅವನು ಅಗ್ನಿಯಲ್ಲಿ ಪರಮಾತ್ಮನನ್ನು ಆರಾಧಿಸ್ತಾ ಇದ್ದಾನೆ. ಆಗ ದೇವತೆಗಳು ಅನುಕಂಪದಿಂದ ಬಂದು ಇವನಿಗೆ ಉಪದೇಶ ನೀಡುತ್ತಾರೆ. ಯಾರು? ಸಾಕ್ಷಾತ್ ಮುಖ್ಯಪ್ರಾಣದೇವರು. ಮುಖ್ಯಪ್ರಾಣದೇವರು ತತ್ವಜ್ಞಾನವನ್ನು ನೀಡ್ತಾರೆ, ಭಗವಂತನ ಸ್ವರೂಪವನ್ನು ನೀಡ್ತಾರೆ. ಇಲ್ಲಿ ತಿಳ್ಕೊಬೇಕಾದ್ದೇನೆಂದರೆ, ಪರಮಾತ್ಮ ಗುರು ಬಿಟ್ಟರು ಪರಮಾತ್ಮ ಬಿಡಲ್ಲ ಅಂತ. ಪರಮಾತ್ಮನನ್ನು ಬಿಡಬಾರ್ದು, ಗುರುವನ್ನು ಬಿಡಬಾರ್ದು, ಎರಡೂ. ಆಮೇಲೆ ನಮ್ಮಲ್ಲಿ ದೇವರ ಬಗ್ಗೆ ಯಾರು ಶ್ರೇಷ್ಠ ಅಂತ ಬಹಳ ಒಂದು ಕಿತ್ತಾಟ. ಹರೇಹೇ ಶ್ರೇಷ್ಠಂ ನಾಂಗೀಕುರು, ಪರಮಾತ್ಮನಿಗಿಂತಲೂ ಉತ್ತಮನಿದ್ದಾನೆ ಅಂತ ಒಪ್ಪಿಕೊಳ್ಳಬೇಡ. ಶ್ರೀಹರಿಯೇ ಸರ್ವೋತ್ತಮ, ಅವನಿಗಿಂತ ಸರ್ವೋತ್ತಮನಾಗಿರ್ತಕ್ಕಂಥವ್ರು ಯಾರೂ ಇಲ್ಲ. ಮಹಾಭಾರತದ ಕಥೆಯನ್ನು ಕೇಳಿದರೆ ನಮ್ಗೆ ಗೊತ್ತಾಗತ್ತೆ ಆ ಶ್ರೀಕೃಷ್ಣ ಎಂಥ ಸರ್ವೋತ್ತಮ. ಎಂತೆಂಥ ಕಷ್ಟಕಾಲದಲ್ಲಿ ಕೃಷ್ಣ ಪಾಂಡವರನ್ನ ರಕ್ಷಣೆ ಮಾಡ್ತಾನೆ. ಕೃಷ್ಣನ ಮರೆತರೆ ಮಹಾಭಾರತ ಕಥೆಯನ್ನು ಮರೆತ ಹಾಗೆ. ಅಂತಹ ಒಂದು ಪಾತ್ರ ಕೃಷ್ಣದಿದೆ. ಕೃಷ್ಣ ಮಮ ಪ್ರಾಣಾಹಿ ಪಾಂಡವಾಹ ಅಂತೇಳಿ ಪಾಂಡವರ ರಕ್ಷಣೆಗೆ ಯಾವಾಗಲೂ ಕಟಿಬದ್ಧನಾಗಿದ್ದವನು. ಹಾಗಾಗಿ ಕುಂತಿ ಕಷ್ಟವೇ ಬರಲಿ ಅಂತ ಕೇಳ್ಕೊತಾ ಇದ್ದಂತೆ. ವಿಪದಃ ಸಂತು ನಶ್ವಸದು, ಕಷ್ಟವೇ ಬರ್ತಾ ಇರಲಿ, ಆಗ ನೀನು ಬರ್ತೀಯ, ನಿನ್ನ ದರ್ಶನ ಆಗತ್ತೆ ಅಂತ. ಅಂತಹ ಪರಮಾತ್ಮನನ್ನು ನಾವು ಸರ್ವೋತ್ತಮನಂತ ಚಿಂತಿಸ್ತಾ ಯಾವಾಗಲೂ ನಮ್ಮ ಹೃದಯ ರಥದಲ್ಲಿ ಕುಳಿರಿಸ್ಕೊಳ್ಬೇಕು. ಅವ ಇಲ್ಲ ಅಂದರೆ ಈ ರಥ ನಾಶವಾಗಿ ಹೋಗುತ್ತೆ. ಶರೀರಂ ರಥಮೇವ ಆತ್ಮಾನಂ ರಥನಂ ವಿದ್ಯೆ. ನಮ್ಮ ಆತ್ಮ ರಥಿಕ, ಈ ಶರೀರವೇ ರಥ ಅಂತ ಉಪನಿಷತ್ ಹೇಳುತ್ತೆ. ಈ ರಥ ಗಟ್ಟಿಮುಟ್ಟಾಗಿರಬೇಕಾದ್ರೆ ಇದರೊಳಗೆ ಕೃಷ್ಣ ಇರಬೇಕು. ಮಹಾಭಾರತ ಯುದ್ಧ ನಡೀತು. ಕುರುಕ್ಷೇತ್ರ ಯುದ್ಧ ಆದ ಮೇಲೆ ಇನ್ನೇನು ಮುಗಿತೆಲ್ಲ ಕೆಲಸ. ಕೃಷ್ಣ ಹೇಳ್ತಾನಂತೆ ಅರ್ಜುನನಿಗೆ, ರಥದಿಂದ ಕೆಳಗಿಳಿ ಅಂತ. ನೀ ಮೊದಲೇಪ್ಪ, ಆಮೇಲೆ ನಾನು ಇಳಿತೀನಿ ಅಂತ. ಇಲ್ಲ, ನೀನು ಮೊದಲಿಳಿ ಅಂತ. ಕೃಷ್ಣನಿಗೆ ಅರ್ಜುನ ಹೇಳಿದ, ನೀನು ಮೊದಲು ಇಳಿದು ಬಿಡು ಅಂತ. ಅವ ಸಾರಥಿ ಅಲ್ಲ, ಸಾರಥಿ ನಿಲ್ಲಿಸ್ಕೊಂಡು ಇಳಿಬಿಡ್ತಾನವನು. ಕೃಷ್ಣ ತಾನು ಸರ್ವೋತ್ತಮನಾಗಿದ್ದರೂ ಕೂಡ, ದ್ವಾರಕಾಧಿಪತಿಯಾಗಿದ್ದರೂ ಕೂಡ ಅರ್ಜುನನ ರಥವನ್ನು ಓಡಿಸುವ ಕೆಲಸ ಮಾಡಿದ. ಅದು ಬಹಳ ಗೌರವದ ಕೆಲಸ ಅಲ್ಲ ಅದು. ಆ ಕಾಲದಲ್ಲಿ ರಥ ಓಡಿಸೋದಂದರೆ ಅದು ಒಂದು ಜಾತಿಗೆ ಮೀಸಲಾಗಿರತಕ್ಕಂತಹ ಉದ್ಯೋಗ ಅದು. ಅಂತಹ ರಥವನ್ನು ಓಡಿಸುವ ಕೆಲಸ ಪರಮಾತ್ಮ ಮಾಡಿದ ಅಲ್ವಾ. ಇವ ಯುದ್ಧ ಆದ ಮೇಲೆ ಅರ್ಜುನಿಗೆ ಮೊದಲು ಇಳಿ ಅಂತ ಹೇಳಿದ. ಯಾಕೆ ಹೀಗೆ ಹೇಳ್ತಾನೆ? ಅರ್ಜುನ ಇಳಿದ, ಆಮೇಲೆ ಕೃಷ್ಣ ಇಳಿದ. ಕೃಷ್ಣ ಹಿಡ್ಕೊಳ್ಳೇನಾಯಿತು, ರಥ ಸುಟ್ಟು ಭಸ್ಮವಾಗಿ ಹೋಯಿತು. 18 ದಿನಗಳ ಕಾಲ ಯುದ್ಧ. ಪ್ರತಿನಿತ್ಯ ಎಷ್ಟು ಬಾಣಗಳು ತಾಗಿದೆಯೋ ಗೊತ್ತಿಲ್ಲ ಅದಕ್ಕೆ. ಎಂತೆಂತಹ ಅಸ್ತ್ರಗಳ ಸ್ಪರ್ಶ ಆಗಿದೆ ಆ ರಥಕ್ಕೆ. ಭೀಷ್ಮಾಚಾರ್ಯರೊಂದಿಗೆ ಹೋರಾಟ ಮಾಡಿದ್ದಾನೆ, ದ್ರೋಣಾಚಾರ್ಯರೊಂದಿಗೆ ಹೋರಾಟ ಮಾಡಿದ್ದಾನೆ. ಅವರೆಲ್ಲ ಸಾಮಾನ್ಯರಲ್ಲ, ಅವರೆಲ್ಲ. ಅವರ ರಥ ಸ್ಪರ್ಶವಾದರೆ ರಥ ಭಸ್ಮಾಗಿ ಹೋಗಬೇಕು. ಹಾಗಿದ್ದು ಏನೂ ಆಗಿಲ್ಲ ಅಂದರೆ ಆ ಕೃಷ್ಣನ ಸಾನ್ನಿಧ್ಯದಿಂದಾಗಿ ರಥಕ್ಕೆ ಏನೂ ಆಗಬೇಕು.
ಬೇರೆ ಯಾರನ್ನು ಕೂಡ ಶ್ರೇಷ್ಠ ಅಂತ ಭಾವಿಸಬಾರದು. ಪರಾನ್ ಶ್ರೇಷ್ಠಾನ್ ನಾಂಗೀಕುರು. ಹರಿಯೊಬ್ಬನೇ ಸರ್ವೋತ್ತಮ, ಯಾರು ಸರ್ವೋತ್ತಮರಲ್ಲ ಅಂತ ಹೇಳ್ತಾ ಆ ಕೃಷ್ಣನ ಕಥೆಯನ್ನು ಯಾವಾಗಲೂ ಕೇಳ್ತಾ ಇರಬೇಕು, ಯಾವಾಗಲೂ ವ್ಯಾಖ್ಯಾನ ಮಾಡ್ತಾ ಇರಬೇಕು. ವ್ಯಾಖ್ಯಾಂ ಸದಾ ಉರೀಕುರು. ಭಾಗವತಾದಿ ಗ್ರಂಥಗಳನ್ನು ಸರ್ವದಾ ವ್ಯಾಖ್ಯಾನ ಮಾಡ್ತಾ ಇರಬೇಕು. ಆ ಪರಮಾತ್ಮನ ಕಥೆಯಲ್ಲಿ ಯಾವಾಗಲೂ ವಿಹರಿಸ್ತಾ ಇರಬೇಕು ಅಂತ ವಾದಿರಾಜರು ಇನ್ನೊಂದು ಕಡೆ ಹೇಳ್ತಾರೆ. ತೀರ್ಥ ಪ್ರಬಂಧದ ಪ್ರಾರಂಭದಲ್ಲಿ ಹೇಳ್ತಾರೆ, ಹರಿ ಕ್ಷೀರಾಂಬುದೇಹಿ ಸ್ವೈರಂ ಭವಘರ್ಮ ರಿಪೋರ್ಮನಃ ವಿಹರ ಅಹರಹ ಚಿತ್ರ ಚಾರಿತ್ರ ಚತುರೋರ್ಮಿಷು. ಆ ಪರಮಾತ್ಮನ ಕಥೆ, ಪರಮಾತ್ಮನ ಕಥೆ ಎಂಬ ಸಾಗರ, ಪರಮಾತ್ಮನ ಚರಿತ್ರೆ ಎಂಬ ಸಾಗರದ ತೊರೆಗಳಲ್ಲಿ ಯಾವಾಗಲೂ ವಿಹಾರ ಮಾಡಬೇಕು. ಬೀಚಿಗೆ ಹೋಗಬೇಕು, ಸಮುದ್ರದಲ್ಲಿ ವಿಹಾರ ಮಾಡಬೇಕು. ಯಾವ ಸಮುದ್ರ? ಪರಮಾತ್ಮನ ಚರಿತ್ರೆ ಎಂಬ ಸಮುದ್ರ, ಪರಮಾತ್ಮನ ಚರಿತ್ರೆ ಎಂಬ ಸಾಗರದ ಊರ್ಮಿಗಳಲ್ಲಿ, ತೆರೆಗಳಲ್ಲಿ ವಿಹಾರ ಮಾಡಬೇಕು. ಅಂತಹ ಹರಿಕ್ಷೀರಾಂಬುದೇಹಿ ಭವಘರ್ಮ ರಿಪೋಹೋ ಮನಃ. ಭವಘರ್ಮ ರಿಪು, ಆ ಸಾಗರ ಭವಘರ್ಮ ರಿಪು. ಭವ ಅಂದರೆ ಸಂಸಾರ, ಸಂಸಾರದ ಘರ್ಮ, ಸಂಸಾರದ ತಾಪ, ಅದಕ್ಕೆ ಶತ್ರು. ಸಂಸಾರ ತಾಪವನ್ನು ನಾಶ ಮಾಡತಕ್ಕಂತಹ ಸಮುದ್ರ ಅದು. ಆ ತಾಪ, ಮನುಷ್ಯನ ತಾಪತ್ರಯಗಳು, 3 ತಾಪಗಳು, ಆದಿ ದೈವಿಕ, ಆದಿ ಭೌತಿಕ, ಆಧ್ಯಾತ್ಮಿಕ ಎಂಬುದಾಗಿ 3 ರೀತಿಯಾಗಿರತಕ್ಕಂತಹ ತಾಪತ್ರಯಗಳೇನಿವೆ, ಅಂತಹ ತಾಪತ್ರಯಗಳಿಂದ ತುಂಬಿರತಕ್ಕಂತಹ ಈ ಸಂಸಾರ, ಇದರಲ್ಲಿ ತಾಪವೇ ಇರೋದು. ಸಂಸಾರದಲ್ಲಿ ಒಳ್ಳೆಯದಿಲ್ಲವೇ ಇಲ್ಲ. ನಾವು ಯಾವುದನ್ನೋ ಸುಖ ಅಂತ ಭ್ರಮಿಸ್ಕೊಂಡು ಹೋಗ್ತಾ ಇದ್ದೇವೆ. ಕುಪಿತಾಹಿ ಫಣಚ್ಛಾಯ, ಬಿಸಿಲಿನಲ್ಲಿ ಬೆಂಡಾಗಿರತಕ್ಕಂತಹ ಕಪ್ಪೆ ತಂಪಾದ ನೆರಳನ್ನು ಹುಡುಕುತ್ತಾ ಹೋಗಿ ಬುಸುಗುತ್ತಾ ಇರತಕ್ಕಂತಹ ಹಾವಿನ ಹೆಡೆಯ ನೆರಳನ್ನು ಆಶ್ರಯಿಸಿದಂತೆ. ಆ ತಂಪಾದ ನೆರಳು ಎಷ್ಟು ಶಾಶ್ವತ, ಯಾವ ಕ್ಷಣದಲ್ಲಿ ಆ ಹಾವು ಕಪ್ಪೆಯನ್ನು ನುಂಗತ್ತೆ ಗೊತ್ತಿಲ್ಲ. ಅಷ್ಟು ಅಶಾಶ್ವತವಾದ, ಅಸ್ಥಿರವಾದ, ದುಃಖ ತುಂಬಿರತಕ್ಕಂತಹ ಈ ಸಂಸಾರವನ್ನು ಭವಘರ್ಮ ಅಂತ ಹೇಳಿದ್ರು. ಅಂಥ ಭವಘರ್ಮದ ರಿಪು, ಭವಘರ್ಮವನ್ನೇ ನಾಶ ಮಾಡತಕ್ಕಂತಹ ಈ ಪರಮಾತ್ಮನೆಂಬ ಕ್ಷೀರಸಾಗರದಲ್ಲಿ ಹೇ ಮನಃ, ಎಲೈ ಮನಸ್ಸೇ ನೀನು ವಿಹಾರ, ಅಹರಹ ವಿಹಾರ ಅಂದರೆ ಹಗಲು ರಾತ್ರಿಯೂ ನೀನು ವಿಹಾರ ಮಾಡು ಅಂತ ತೀರ್ಥಪ್ರಬಂಧದ ಆರಂಭದಲ್ಲಿ ಹೇಳ್ತಾರೆ. ಅಂತಹ ಭಾಗವತಾದಿ ಕಥೆಗಳನ್ನು ನಿತ್ಯ ಕೇಳ್ತಾ ಇರಬೇಕು. ಅದು ಒಂದು ಭಾಗವತ, ಮತ್ತೊಂದು ಭಗವದ್ಗೀತೆ. ಈ ಭಾಗವತ, ಭಗವದ್ಗೀತೆ ಇದನ್ನೆಲ್ಲ ನಿತ್ಯ ಶ್ರವಣ ಮಾಡಬೇಕು. ಅದು ಈ ಭವಾಖ್ಯ ರೋಗವನ್ನು ಕಳೀಲಿಕ್ಕೆ ದಿವ್ಯವಾಗಿರತಕ್ಕಂತಹ ಔಷಧ ಅಂತ ಗುರುಜಗನ್ನಾಥ ದಾಸರು ಅಂತ ಹೇಳ್ತಾರೆ. ರೋಗಿ ಔಷಧ ಪಥ್ಯದಿಂದ ನಿರೋಗಿ ಎನಿಸುವ ತೆರದಿ ಶ್ರೀಮದ್ಭಾಗವತ ಸುಶ್ರವಣಗೈದು ಭವಾಖ್ಯ ರೋಗವನು ನೀಗಿ ಶಬ್ದಾದಿ ಅಖಿಲ ವಿಷಯ ನಿಯೋಗಿಸು ದಶೇಂದ್ರಿಯವ ಅನಿಲನೊಳು ಶ್ರೀ ಗುರು ಜಗನ್ನಾಥ ವಿಠ್ಠಲ ಪ್ರೀತನಾಗುವನು. ರೋಗಿಯ ಔಷಧ ಪಥ್ಯದಿಂದ ನಿರೋಗಿ ಎನಿಸುವ ತೆರದಿ. ನಮ್ಮ ಎಲ್ಲ ರೋಗಗಳಿಗೆ ಔಷಧ ಅದು ಶ್ರೀಮದ್ಭಾಗವತ, ಶ್ರೀಕೃಷ್ಣನ ಕಥೆ, ಪರಮಾತ್ಮನ ಕಥೆ. ಅದನ್ನು ಪ್ರತಿನಿತ್ಯ ಶ್ಲೋಕವೋ, ಶ್ಲೋಕಾರ್ಧವೋ, ಪಾದವೋ ಪ್ರತಿನಿತ್ಯ ಭಾಗವತವನ್ನು ಪಠಣ ಮಾಡಬೇಕು, ಶ್ರವಣ ಮಾಡಬೇಕು. ಅಷ್ಟು ಶ್ರೇಷ್ಠವಾಗಿರ್ತಕ್ಕಂತಹ ಕೃತಿ. ಭಗವಂತನ ಸಾನ್ನಿಧ್ಯ ಸದಾ ಭಾಗವತದಲ್ಲಿದೆ. ಪರಮಾತ್ಮ ಪರಂಧಾಮಕ್ಕೆ ಹೋಗುವಾಗ ಉದ್ಧವ ತುಂಬ ಚಡಪಡಿಸ್ತಾನೆ.
ಇನ್ಮೇಲೆ ನಿನ್ನ ನೋಡಲಿಕ್ಕೆ ಆಗುವುದಿಲ್ಲಲ್ಲ ಅಂತ ತುಂಬ ಹಚ್ಕೊಂಡ್ಬಿಟ್ಟಿದ್ದ ಉದ್ಧವನಿಗೋಸ್ಕರವಾಗಿ ಉಪದೇಶ ಮಾಡಿದ್ದು ಅದು 11ನೆಯ ಸ್ಕಂದದಲ್ಲಿ ಬರುವಂಥದ್ದು ಉದ್ಧವ ಗೀತೆ ಅಂತ ಹೇಳ್ತಾರೆ. ಇನ್ನು ಪರಮಾತ್ಮ ಖಂಡಿತವಾಗಿಯೂ ನಮ್ಮನ್ನು ಉದ್ಧಾರ ಮಾಡ್ತಾನೆ. ಎಂತೆಂತಹ ಪಾಪಗಳನ್ನ ಮಾಡಿದರೂ ಕೂಡ. ಹಾಗಂತ ಅದು ಪಾಪಕ್ಕೆ ಲೈಸೆನ್ಸ್ ಅಲ್ಲ. ಅದು ನಾರಾಯಣ ನಾಮಸ್ಮರಣೆ ಮಾಡಿದರೆ ನಮ್ಮ ಎಷ್ಟು ಪಾಪ ಪರಿಹಾರ ಆಗತ್ತೆ ಅಂದರೆ ಅಷ್ಟು ಪಾಪ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾದರೆ ನಾವು ಎಷ್ಟು ಪಾಪ ಮಾಡಿದರೂ ಪರಿಹಾರ ಆಗುತ್ತೆ ಅಲ್ವಾ? ಆ ನಾರಾಯಣ ನಾಮ ಅದು ನಾವು ಪಾಪ ಮಾಡಲಿಕ್ಕೆ ಲೈಸೆನ್ಸ್ ಕಾರ್ಡ್ ಹಾಗಾದರೆ ಅಲ್ಲ. ಎಷ್ಟು ಪಾಪ ಮಾಡಿದ್ರು ಪರಿಹಾರ ಮಾಡ್ತಾನಲ್ಲ, ಮತ್ತೆ ಯಾಕೆ ಚಿಂತೆ ಅಲ್ವಾ? ಆದರೆ ರಾಜರು ಹೇಳ್ತಾರೆ, ದುಷ್ಕೃತಂಚ ಅಧಕ್ಕುರು, ದುಷ್ಟ ಕಾರ್ಯವನ್ನು ಮಾಡಬಾರ್ದು. ಯಹ ಶಾಸ್ತ್ರವಿಧಿ ಮುತ್ಸೃಜ್ಯ ವರ್ತತೆ ಕಾಮಕಾರತಃ ನ ಸಸಿದ್ಧಿಮವಾಪ್ನೋತಿ ನ ಸುಖಂ ನ ಪರಾಂ ಗತಿಂ. ಯಾರು ಶಾಸ್ತ್ರವಿಧಿಯನ್ನು ಉಲ್ಲಂಘನೆ ಮಾಡ್ತಾರೋ, ಶಾಸ್ತ್ರ ಏನು ಹೇಳುತ್ತೆ ಅದರಂತೆ ನಡಿಬೇಕು. ಶಾಸ್ತ್ರ ವಿಧಿಸತಕ್ಕಂತಹ ಪಾಪ ಕಾರ್ಯಗಳನ್ನು ಮಾಡಲೇಬಾರದು. ಯಾವುದೋ ಸ್ವಾರ್ಥದಿಂದ ಕಾಮಕಾರತಃ ಶಾಸ್ತ್ರವಿಧಿ ಮುತ್ಸೃಜ್ಯ, ಯಾವುದೋ ಒಂದು ಅಪೇಕ್ಷೆ, ಏನೋ ತಿನ್ನಬೇಕು ಅಂತ ಆಸೆ, ಶಾಸ್ತ್ರ ಹೇಳ್ತೆ ತಿನ್ನಬಾರ್ದು ಅಂತ, ಇವತ್ತೊಂದು ಸಲ ತಿನ್ಬಿಡೋಣ, ಮತ್ತೆ ಪ್ರಾಯಶ್ಚಿತ ಮಾಡ್ಕೊಂಡ್ರೆ ಆಯ್ತು. ಒಂದು ದಿವಸ ವೃತ್ತದಲ್ಲಿ ಏನು ತಿನ್ನಬಾರ್ದು ತಿಂದ್ಬಿಡೋದು, ಮತ್ತೆ ರಾತ್ರಿ ಹೋಮ ಮಾಡಿದರೆ ಆಯ್ತು ಅಲ್ವಾ? ಪ್ರಾಯಶ್ಚಿತ್ತ ಇದೆ ಅಂತ ಪಾಪ ಮಾಡೋದಲ್ಲ, ಪಾಪ ಮಾಡಿದ್ದಕ್ಕೆ ಪ್ರಾಯಶ್ಚಿತ್ತ. ಶಾಸ್ತ್ರವಿಧಿಯನ್ನು ಯಾವುದೋ ಒಂದು ಸಣ್ಣ ಪುಟ್ಟ ಆಸೆಗಳಿಗೋಸ್ಕರವಾಗಿ ನಾವು ಅದನ್ನು ಉಲ್ಲಂಘನೆ ಮಾಡಿ ನಾವು ಏನು ಮಾಡಿದರೂ ಕೂಡ ನಮಗೆ ಸಿದ್ಧಿ ಆಗೋದಿಲ್ಲ. ಅವ ಸುಖವಾಗಿರಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಕೆಟ್ಟ ಕಾರ್ಯಗಳನ್ನು ಮಾಡೋದರಿಂದ ಅವನಿಗೂ ಹಾನಿ, ರಾಷ್ಟ್ರಕ್ಕೂ ಹಾನಿ. ಆದ್ದರಿಂದ ಅಧಕ್ಕುರುಚ ದುಷ್ಕೃತಂ. ಇನ್ನೊಂದು ಕಡೆ ಹೇಳ್ತಾರೆ ಅಧಕ್ಕುರುಚ ದುಷ್ಕೃತಂ. ಹಿತೋಪದೇಶ ಹೇಳ್ತಕ್ಕಂತಹ ಮಾತುಗಳು ತುಂಬ ಇವೆ. ಒಂದು ತವ್ಯ ಸ್ತೋತ್ರ ಅಂತಿದೆ, ಇನ್ನೊಂದು ಕುರುಸ್ತೋತ್ರ ಅಂತಿದೆ, ಮತ್ತೊಂದು ಚಿಂತಾಖಂಡನ ಸ್ತೋತ್ರ ಅಂತಿದೆ. ನಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ನಾವೇನೆಲ್ಲ ಮಾಡಬೇಕು ಅದೆಲ್ಲವನ್ನು ರಾಜರು ಹೇಳಿದ್ದಾರೆ. ಕೆಟ್ಟ ಕೆಲಸ ಮಾಡಬೇಡಿ. ಮನಸ್ಸನ್ನು ನಿಗ್ರಹ ಮಾಡೋದು ಬಹಳ ಕಷ್ಟ. ಅರ್ಜುನಿಗೆ ಅದೇ ಪ್ರಾಬ್ಲಮ್ ಇದೆ, ಚಂಚಲಂ ಹಿ ಮನ ಕೃಷ್ಣ. ಮನಸ್ಸನ್ನು ನಿಗ್ರಹ ಮಾಡೋದೇ ಬಹಳ ಕಷ್ಟ ಅಂತ. ಆ ಮನಸ್ಸನ್ನು ದುರ್ವಿಷಯಗಳ ಕಡೆಗೆ ಹರಿಬಿಡಬಾರದು. ಆ ರೀತಿಯಲ್ಲಿ ಒಳ್ಳೆಯ ಕಾರ್ಯವನ್ನು ಮಾಡಬೇಕು, ದುಷ್ಟ ಕಾರ್ಯವನ್ನು ಯಾವತ್ತೂ ಮಾಡಬಾರ್ದು. ಒಬ್ಬ ಗುರುಗಳ ಹತ್ರ ಅನೇಕ ಶಿಷ್ಯರಿದ್ದಾರೆ. ಅದರಲ್ಲಿ ಒಬ್ಬ ಕೆಟ್ಟವ ಶಿಷ್ಯ. ಅವ ಇನ್ನೊಬ್ಬರನ್ನು ಯಾವಾಗಲೂ ಹಿಂಸಿಸ್ತಾ ಇದ್ದ. ಇದಿರುತ್ತೆ ಮಕ್ಕಳಲ್ಲಿ, ಸುಮ್ಮನೆ ಇನ್ನೊಬ್ಬರಿಗೆ ಉಪದ್ರವ ಮಾಡೋದು, ಪೀಡಿಸೋದು, ಬಡಿಯೋದು, ತಮಾಷೆ ಮಾಡೋದು. ಇದೆಲ್ಲ ಮಕ್ಕಳದಿರುತ್ತೆ. ಶಿಷ್ಯನನ್ನು ತಿದ್ದಬೇಕು ಅಂತ ಗುರು ಪ್ರಯತ್ನ ಮಾಡ್ತಾನೆ. ನನ್ನ ಕೆಲಸವೇ ಅವ ಒಂದು ಸಾರಿ ಹೊಡಿತಾನೆ. ಮೊದಲು ಹೇಳ್ತಾನೆ, ಮೊದಲು ಸಾಮ ಒಳ್ಳೆ ಮಾತಿನಿಂದ ಹೇಳಿ ನೋಡ್ತಾನೆ. ಅದು ಆಗೋದಿಲ್ವಾ, ದಾರಿಗೆ ಬರಲಿಲ್ಲ, ಮತ್ತು ಪೆಟ್ಟು ಕೊಟ್ಟರು ನೋಡ್ತಾನೆ. ಈಗೆಲ್ಲ ಹೊಡೆಯುವ ಹಾಗಿಲ್ಲ. ಈಗ ಒಳ್ಳೆ ಮಾತು ಹೇಳಿದರೆ ಕೇಳಲ್ಲ, ಪೆಟ್ಟು ಕೊಡುವ ಹಾಗಿಲ್ಲ. ಹಾಗಿದೆ ಪರಿಸ್ಥಿತಿ. ಪೆಟ್ಟು ಕೊಟ್ಟರೆ ಮಕ್ಕಳಿಗಿಂತ ಮಕ್ಕಳು ಹೆತ್ತವರೇ ಪಾಪ ತುಂಬ ನೋವಾಗಿಬಿಡುತ್ತೆ. ಹಾಗಿದೆ ಇವತ್ತು ಪರಿಸ್ಥಿತಿ. ದಾರಿಗೆ ಬರಲಿಲ್ಲ. ಕೊನೆಗೆ ಅವನಿಗೆ ಬುದ್ಧಿ ಹೇಳೋದು ಬಿಟ್ಬಿಟ್ಟ. ಏನು ಮಾಡಿದ ಅಂದರೆ, ಅವ ಕೆಟ್ಟ ಕೆಲಸ ಮಾಡಿದಾಗೆಲ್ಲ ಕಂಪ್ಲೇಂಟ್ ಬರ್ತಾ ಇತ್ತು. ಆಚಾರ್ಯ ಅವನು ಆ ಕೆಲಸ ಮಾಡಿದ, ಆ ತಪ್ಪು ಮಾಡಿದ ಅಂತ. ಒಂದೊಂದು ಕಂಪ್ಲೇಂಟ್ ಬಂದಾಗ ಗೋಡೆಯಲ್ಲಿ ಒಂದೊಂದು ಮೊಳೆ ಬಡಿತಾ ಹೋದ. ಒಂದು ತಪ್ಪು ಮಾಡಿದ, ಒಂದು ಮೊಳೆ ಬಡಿದ. ದಿನಾಲು ತಪ್ಪು ಮಾಡ್ತಾ ಇದ್ದಾನೆ, ದಿನಾಲು ಒಂದೊಂದು ಮೊಳೆ. ಇಡೀ ಗೋಡೆ ತುಂಬ ಮೊಳೆಗಳೇ. ಅವನು ಎಷ್ಟು ತಪ್ಪು ಮಾಡಿದ್ದಾನೆ ಲೆಕ್ಕ ಉಂಟಲ್ಲಿ. ಕೊನೆಗೆ ಒಂದು ದಿನ ತಪ್ಪು ಮಾಡಿದಾಗ ಒಂದಿನ ಕಳ್ಳ ಸಿಗಾಕೊಂಡ.
ರಾಜಭಟ್ರಿಗೆ ಕೈ ಸಿಗಾಕೊಂಡ. ಅವನಿಗೆ ಶಿಕ್ಷೆ ಏನು? ಶಿರಚ್ಛೇದ. ಅವನ ತಲೆ ಕಡಿಬೇಕು. ಎಳ್ಕೊಂಡು ಹೋಗ್ತಾ ಇದ್ರು ವಧಾಸ್ಥಾನಕ್ಕೆ. ತುಂಬ ಆರ್ತನಾದ ಮಾಡಿ ಗುರುಗಳನ್ನು ಕರೆದ, ಇದೊಂದು ಸಲ ನನ್ನನ್ನು ಬಿಡಿಸಿಬಿಡಿ ಅಂತ. ಇದೊಂದು ಸಲ ಮಾಡಿದ್ದೇನೆ ಅಂತ. ಪ್ರತಿ ಸಲ ಹೇಳಿದ್ರು ಇದೊಂದು ಸಲ ಮಾಡಿದ್ದೇನೆ ಅಂತ. ಇನ್ನು ಮುಂದೆ ಮಾಡೋದು ಇದೊಂದು ಸಲ ಮಾಡಿದ್ದೇನೆ. ಶಿಶುಪಾಲ 100 ಬಾರಿ ಮಾಡೋ ತನಕನೂ ಬಿಟ್ಟ ಕೃಷ್ಣ. 100 ಚಾನ್ಸ್ ಕೊಟ್ಟ, ತಿಳ್ಕೊಳ್ಳಿಲ್ಲ ಅವನು. ಕೊನೆಗೆ ಇದೊಂದು ಸಲ ನನ್ನನ್ನು ಬಿಡಿಸ್ಬಿಡಿ ಅಂತ ಕೇಳ್ಕೊಳ್ತಾನೆ. ಆಗ ಏನೋ ಗುರುಗಳು ಹೇಳ್ತಾ ಇದ್ದಾರೆ ಅಂತ ಅವರ ಮಾತಿಗೆ ಗೌರವ ಕೊಟ್ಟು ರಾಜಭಟ್ರು ಅವನನ್ನು ಬಿಟ್ಟರು. ಆಮೇಲೆ ಇವ ಪಶ್ಚಾತ್ತಾಪಟ್ಟ, ಆ ಕೆಟ್ಟ ಕೆಲಸವನ್ನು ಬಿಡ್ತಾ ಬಂದ. ಒಂದೊಂದು ಕೆಟ್ಟ ಕೆಲಸ ಬಿಟ್ಟಾಗ ಒಂದೊಂದು ಮೊಳೆಯನ್ನು ತೆಗಿತಾ ಬಂದ. ಕೆಟ್ಟ ಕೆಲಸ ಮಾಡಿದಾಗ ಮೊಳೆ ಬರೆದಿದ್ದ. ಆ ಒಂದೊಂದು ಕೆಟ್ಟ ಕೆಲಸವನ್ನು ಬಿಡ್ತಾ ಬಂದಾಗ ಒಂದೊಂದು ಮೊಳೆಯನ್ನು ತೆಗಿತಾ ಬಂದ. ಕೊನೆಯ ಮೊಳೆ ಇದೆ, ಅದನ್ನು ಕೀಳೋ ದಿನ ಬಂತು. ಎಲ್ಲ ಮೊಳೆ ಕಿತ್ತು ಹಾಕಿದೆ, ಒಂದು ಮೊಳೆ ಮಾತ್ರ ಇದೆ. ಆಗ ಶಿಷ್ಯ ಒಂದು ಕೆಲಸ ಮಾಡ್ತಾನೆ. ಮನೆಗೆ ಬೆಂಕಿ ಬಿದ್ದಿದೆ. ಬೆಂಕಿ ಬಿದ್ದಾಗ ಏನು ಮಾಡಬೇಕು? ಮನೆಯಲ್ಲಿ ಮಗು ಇದೆ. ಅವ ಸಾಹಸ ಮಾಡಿ ಮನೆಯೊಳಗೆ ಹೋಗಿ ಸಾಯ್ತಾ ಇರ್ತಕ್ಕಂಥ ಮಗುವನ್ನು ಉಳಿಸಿದ. ಆದರೂ ಜನ ಏನು ಅಂದ್ಕೊಂಡ್ರು ಅಂದರೆ ಇವಾಗ ಕೆಟ್ಟವನೇ ಅಂತ ಅಂದ್ಕೊಂಡ್ರು. ಯಾಕೆ ಅಂದರೆ ಮನೆಗೆ ಹೇಗೂ ಬೆಂಕಿ ಬಿದ್ದಿದೆ, ಬದುಕುಳಿಕ್ಕೆ ಎಲ್ಲರೂ ಮನೆ ಬಿಟ್ಟು ಆಚೆ ಹೋಗ್ತಾರೆ. ಅಲ್ಲಿ ಏನಾದರೂ ಸಿಕ್ಕಿದ್ದು ಕದ್ಕೊಂಡು ಹೋಗೋಣ ಅಂತ. ಅದು ಒಮ್ಮೆ ಕಳ್ಳ ಅಂತ ಮತ್ತು ಕಳ್ಳನೇ, ಅವನು ಒಳ್ಳೆಯನಾದರೂ ಜನ ನಂಬಲ್ಲ. 100 ತಪ್ಪು ಮಾಡಿ ಸಿಗಾಕೊಂಡಿರ್ತಾರೆ. ಈಗ ಒಳ್ಳೆಯವನಾಗಿದ್ದಾನೆ, ಆದರೂ ಕೂಡ ಕಳ್ಳ ಅಂತ ತಿಳ್ಕೊಂಡವರು ಕಳ್ಳ ಅಂತ ತಿಳ್ಕೊಳ್ತಾರೆ. ಇವ ಒಳ್ಳೆಯವನಾಗಿ ಒಳ್ಳೆ ಕೆಲಸ ಮಾಡಿದ. ಅಯ್ಯೋ ನಮ್ಮ ಗುರುಗಳ ಮಗು ಬೆಂಕಿಲಿ ಬಿದ್ದು ಸಾಯ್ತಾ ಇದೆ ಅಂತ ರಕ್ಷಣೆ ಮಾಡಬೇಕಂತ ಮನೆಗೆ ನುಗ್ಗಿದ. ನೋಡೋಣ ಅಂತ ತಿಳ್ಕೊಂಡ್ರು ಅಲ್ವ. ಅದುಂಟಲ್ಲ, ಸಾವಿನ ಮನೆಯಲ್ಲೂ ರಾಜಕಾರಣ ಮಾಡ್ತಾರೆ ಅಂತ ಇವತ್ತು ಹೇಳ್ತಾರೆ ನೋಡಿ. ಯಾರಾದರೂ ಸತ್ತರೆ ಅದರಲ್ಲಿಯೂ ಇವತ್ತು ರಾಜಕಾರಣ ಮಾಡೋರಿದ್ದಾರೆ. ಕೊರೋನಾ ಟೈಮ್ನಲ್ಲಿ ಎಷ್ಟೋ ಜನ ಸತ್ತಾಗ ಎಷ್ಟು ರಾಜಕಾರಣ ಮಾಡಲಿಲ್ಲ, ಏನೆಲ್ಲ ಮಾಡಿದ್ರು. ಇವತ್ತು ಹಾಗೆ ಯಾರೊಬ್ಬರು ಸತ್ತರೆ ಎಲ್ಲ ಪಾರ್ಟಿಯವರು ಬರ್ತಾರೆ, ಅದನ್ನು ಅವರು ಎನ್ಕ್ಯಾಶ್ ಮಾಡ್ಕೋತಾರೆ ತಮ್ಮ ಪರವಾಗಿ. ಅದು ಹೇಗಾಗಬೇಕು ಅಂತ. ಎಂಥ ನೀಚತನ ಅಲ್ವ ಇದು. ಅವರು ಜೀವ ಹೋಯ್ತು ಅಂತ ಗೋಳಾಡ್ತಾ ಇರ್ತಾರೆ ಮನೆಯಲ್ಲಿ. ಇವರು ಹೋಗಿ ಅವ್ರಿಗೆ ಸಾಂತ್ವನ ಹೇಳೋದಲ್ಲ, ಇವರ ಸ್ವಾರ್ಥಕ್ಕೋಸ್ಕರವಾಗಿ ಅವರನ್ನು ಮತ್ತಷ್ಟು ಹಿಂಸಿಸುವುದು. ಒಳ್ಳೆಯ ಉದ್ದೇಶಕ್ಕೆ ಹೋದರೂ ಕೂಡ ಇವರು ಇದಕ್ಕೆ ಬಂದಾರೆ ಅಂತ ತಿಳ್ಕೊಳ್ತಾರೆ. ರಾಜಕೀಯ ಮಾಡಲಿಕ್ಕೆ ಬಂದಿದ್ದಾರೆ ಇವರು ಅಂತ. ಇವ ಮಗುವನ್ನು ರಕ್ಷಣೆ ಮಾಡಲಿಕ್ಕೆ ಹೋಗಿದ್ರು ಕೂಡ ತಿಳ್ಕೊಂಡ್ರು ಈ ಮನೆಯಲ್ಲಿ ಕೂಡ ಏನಾದರೂ ಸಿಕ್ಕಾಗ ಕದಿಲಿಕ್ಕೆ ಅಂತ ಹೋದ ಅಂತ ತಿಳ್ಕೊಂಡ್ರು. ಗುರುಗಳಿಗೆ ವಿಷಯ ಗೊತ್ತಾಯಿತು. ನಿಜವಾಗಿ ಈಗ ನನ್ನ ಶಿಷ್ಯ ಒಳ್ಳೆಯವನಾಗಿದ್ದಾನೆ, ಇದು ಕೊನೆಯ ಒಂದು ಕೆಟ್ಟ ಕೆಲಸ ಬಿಟ್ಟಿದ್ದಾನಂಥೇಳಿ ಆ ಮಳೆಯನ್ನು ಕೂಡ ಕಿತ್ತಿಸಿದಂತೆ. ಇದೊಂದು ಕಥೆ ಅಷ್ಟೇ. ಹಾಗೆ ಕೆಟ್ಟ ಕೆಲಸ ನಾವು ಮಾಡಿಬಿಟ್ರೆ ಒಳ್ಳೆಯವರಾದರೂ ಕೂಡ ಆ ಅಪವಾದ ಹೋಗುವುದಿಲ್ಲ. ಅದಕ್ಕೆ ಕೆಟ್ಟ ಕೆಲಸ ಮಾಡೋ ಮೊದಲು ಬಹಳ ಆಲೋಚನೆ ಮಾಡಬೇಕು. ಒಮ್ಮೆ ಕೆಟ್ಟವನಾದರೆ ಆ ಒಂದು ಹಣೆಪಟ್ಟಿ ಬಂದರೆ ಮತ್ತು ಅವನು ಕೆಟ್ಟವನಂತೆ ಆಗೋದು. ಅವನು ಒಳ್ಳೆಯವನಾದರೂ ಕೂಡ ಅವನನ್ನು ಯಾರೂ ನಂಬಲ್ಲ. ಆದ್ದರಿಂದ ಯಾವತ್ತೂ ದುಷ್ಟ ಕಾರ್ಯವನ್ನು ಮಾಡಬೇಡ ಅಂಥೇಳಿ ಪರಮಾತ್ಮನ ಚಿಂತೆಯನ್ನು ಯಾವಾಗಲೂ ಮಾಡುವಂಥ. ನಮಗೆ ಬೇರೆ ಚಿಂತೆ ಇದೆ, 100 ಚಿಂತೆ, ಅನುಗಾಲವು ಚಿಂತೆ ಈ ಜೀವಕ್ಕೆ. ಆ ಚಿಂತೆ ಬಿಡು, ಹರಿಯ ಚಿಂತೆಯನ್ನು ಮಾಡು, ಹರಿಯ ಚಿಂತನೆಯನ್ನು ಮಾಡು. ಹೇ ಚಿತ್ತ ಚಿಂತಯಸ್ವೇಹ ವಾಸುದೇವ ಮಹರ್ನಿಶಂ. ನಮಗೆ ವಾಸುದೇವನ ಬಗ್ಗೆ ಚಿಂತೆ ಮಾಡಲಿಕ್ಕೆ ಪುರುಸತ್ತೆ ಇಲ್ಲ. ನೂನಂ ಯಶ್ಚಿಂತಿತಃ ಪುಂಸಾಂ ಹಂತಿ ಸಂಸಾರ ಬಂಧನಂ. ಆ ಪರಮಾತ್ಮನನ್ನು ಸದಾ ಚಿಂತನೆ ಮಾಡು, ಆಗ ನಿನ್ನ ಯಾವ ಚಿಂತೆ ಇರಲ್ಲ. ಚಿಂತೆಗೂ ಚಿತೆಗೂ ಏನು ವ್ಯತ್ಯಾಸ? ಚಿತಾದಹತಿ ನಿರ್ಜೀವಂ ಚಿಂತಾದಹತಿ ಜೀವನಂ. ಚಿತೆಗೂ ಚಿಂತೆಗೆ ಒಂದು ಬಿಂದು ಮಾತ್ರ
ವ್ಯತ್ಯಾಸ ಅಷ್ಟೇ. ಆದ್ದರಿಂದ ಚಿಂತೆ ಮಾಡಬೇಡ, ಅದಕ್ಕೆ ಕೊನೆ ಇಲ್ಲ. ಕೊನೆ ಏನು? ದುರಂತವೇ ಅದು. ದುರಂತಯ ಚಿಂತಯ ಅಥೋ ದುರಂತಯ ಸ್ವಂತ ಚಿಂತಯ ಕಿಂ ಚಿದಂತಯ. ಚಿಂತಾಖಂಡನ ಸ್ತೋತ್ರ ಅಂತ ರಚನೆ ಮಾಡಿದ್ದ. ಅವ್ರು ಹೇಳ್ತಾರೆ, ಅಥೋ ದುರಂತಯ ಸ್ವಂತ ಚಿಂತಯ ಕಿಂ ಚಿದಂತಯ ಹಯಾನನಂ ದಯಾ ಸಿಂಧು ಸ್ಮರ ಸ್ಮರದ ಅಭಿಷ್ಟದಂ. ಚಿಂತೆ ಬಿಡುವಂತ, ಚಿಂತೆ ಮಾಡಬೇಡ. ಚಿಂತೆ ಅದು ನಿನ್ನನ್ನೇ ಸುಡುತ್ತೆ, ನಿನ್ನ ಮನಸ್ಸನ್ನೇ ಸುಡುತ್ತೆ. ಅಂತಹ ಚಿಂತೆಯಿಂದ ಹೊರಬಂದು ನೀನು ದಯಾಸಿಂಧು ಆಗಿರತಕ್ಕಂತಹ ಹಯಾನನಂ ಸ್ಮರ, ಹಯವನನ್ನು ಚಿಂತನೆ ಮಾಡು. ಈ ಪ್ರಿಯವರ್ತನ ಕಥೆಯನ್ನು ನಾವು ಕೇಳಿದ್ದೇವೆ ಭಾಗವತದಲ್ಲಿ. ಸ್ವಯಂಭೂ ಮನುವಿಗೆ ಇಬ್ಬರು ಮಕ್ಕಳು, ಪ್ರಿಯವ್ರತ ಉತ್ಥಾನಪಾದ ಅಂತ. ಇಬ್ಬರಲ್ಲಿ ವಿಷ್ಣುವಿನ ಒಂದು ವಿಶೇಷವಾಗಿರತಕ್ಕಂತಹ ಆವೇಶ ಇತ್ತು. ಪ್ರಿಯವ್ರತ ಬಹಳ ಸಾತ್ವಿಕ. ಅವನಿಗೆ ಯಾವುದೇ ಕ್ರೀಡೆ ವಿನೋದ ಏನೂ ಬೇಡ. ಅವನು ಯಾವಾಗಲೂ ನಿರಂತರ ಭಗವಂತನ ಕಥೆಯನ್ನು ಕೇಳುವಂಥದ್ದು, ಮತ್ತು ಪರಮ ಭಾಗವತರ ಸೇವೆಯನ್ನು ಮಾಡುವಂಥದ್ದು, ತನ್ನ ಬಹುಕಾಲವನ್ನು ಭಗವಂತನ ತತ್ವಚಿಂತನೆಯಲ್ಲಿ ಕಳೀತಾ ಇದ್ದ. ಯಾವಾಗಲೂ ಪರಮಾತ್ಮ ಸೇವೆಯನ್ನು ಮಾಡ್ತಾ ಇದ್ದ. ಇವ ರಾಜನಾಗಿ ರಾಜ್ಯಭಾರ ಮಾಡಬೇಕಾದವನು. ಅದನ್ನು ಬಿಟ್ಟು ಇದರಲ್ಲೇ ಕಾಲ ಕಳೀತಾ ಇದ್ದ. ಬ್ರಹ್ಮದೇವರು ಬಂದು ಒಮ್ಮೆ ಉಪದೇಶ ಮಾಡ್ತಾರಂತೆ, ನೀನು ರಾಜ, ನೀನು ಗೃಹಸ್ಥನಾಗಬೇಕು, ಗೃಹಸ್ಥಾಶ್ರಮನ ಅಂಗೀಕಾರ ಮಾಡಿ ರಾಜನಾಗಬೇಕು. ನೀನು ಕ್ಷತ್ರಿಯ ಧರ್ಮಕ್ಕೆ ಅನುಗುಣವಾಗಿ ಪ್ರಜೆಗಳ ಪಾಲನೆ ಮಾಡಬೇಕು. ಅದೇ ನಿನ್ನ ಪ್ರಜಾಪಾಲನೆ ರಾಜ್ಞಾಂ ಪರಮೋ ಧರ್ಮ. ಹಾಗಿರುವಾಗ ನೀನು ರಾಜ್ಯಭಾರ ಮಾಡಬೇಕು, ಪ್ರಜೆಗಳ ಸಂರಕ್ಷಣೆ ಮಾಡಬೇಕು, ಉತ್ತಮ ಧರ್ಮಜ್ಞಾನಗಳ ಅಭಿವೃದ್ಧಿಗೋಸ್ಕರವಾಗಿ ಪ್ರಯತ್ನ ಮಾಡಬೇಕು. ನಿನ್ನ ತಂದೆ ವೃದ್ಧನಾಗಿದ್ದಾನೆ, ಆದ್ದರಿಂದ ನೀನು ಸಿಂಹಾಸನದಲ್ಲಿ ಕೂತ್ಕೊಂಡು ದುಷ್ಟರ ದಂಡನೆ ಮಾಡ್ತಾ ಶಿಷ್ಟರನ್ನು ಸಂರಕ್ಷಣೆ ಮಾಡಬೇಕು ಅಂತ ಉಪದೇಶವನ್ನು ಮಾಡ್ತಾನಂತೆ ಬ್ರಹ್ಮ. ಇವನಿಗೆ ಅದು ಯಾವುದರಲ್ಲೂ ಆಸಕ್ತಿ ಇಲ್ಲ, ಸದಾ ಭಗವನ್ನಿಷ್ಠೆ. ಕೊನೆಗೆ ಅವನ ಉಪದೇಶದಂತೆ ಇವ ರಾಜ್ಯಭಾರ ಮಾಡ್ತಾನೆ, ಬಹಿಷ್ಪತಿಯನ್ನು ವಿವಾಹವಾಗ್ತಾನೆ, ಅನೇಕ ಮಕ್ಕಳನ್ನು ಪಡಿತಾನೆ. ಈ ವಿಚಾರ ಯಾಕೆ ಹೇಳಿದೆ ಅಂದರೆ, ಇವ ರಾಜನಾಗಿದ್ದರೂ ಕೂಡ ಸದಾ ಭಗವಂತನ ಚಿಂತನೆ. ಆ ರೀತಿಯಲ್ಲಿ ಯಾವಾಗಲೂ ಭಗವಂತನ ಚಿಂತನೆಯಲ್ಲಿದ್ದರೆ ಎಲ್ಲ ಕಾರ್ಯಗಳು ಕೂಡ ಸುಗಮವಾಗಿ ಆಗ್ತವೆ. ಹರಿ 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 ಎಂಬ ಎರಡಕ್ಷರ ನುಡಿದ ಮಾತ್ರದಲ್ಲಿ ದುರಿತಗಳಿರದೆ ಪೋಪವು ತೂರ ರಾಶಿಯೊಳ ಅನಲ ಪಕ್ಕಂತೆ ಎಂಬುದಾಗಿ ದಾಸ ಹೇಳ್ತಾರೆ. ಸರಿತು ಪ್ರವಾಹಗಳಲ್ಲಿ ದಿವ್ಯಾಂಬರದಿ ಪತ್ರಾದಿಯಲ್ಲಿ ಹರುಷಾಮರಶ ವಿಸ್ಮೃತಿಯಿಂದಾಗಲಿ ಒಮ್ಮೆ ಬಾಯಿದೆರದು, ಖುಷಿಯಲ್ಲಿಯೋ ಕಷ್ಟದಲ್ಲಿಯೋ ಹರಿ ಹರಿ ಅಂತ ಒಮ್ಮೆ ಬಾಯಿದೆರೆದು ಹರಿ ಹರಿ ಎಂಬ ಎರಡಕ್ಷರ ನುಡಿದ ಮಾತ್ರದಲ್ಲಿ ದುರಿತಗಳು ಇರದೇ ಪೋಪವು ತೂಲರಾಶಿಯೊಳು ಅನಲ ಪಕ್ಕಂತೆ. ತೂಲರಾಶಿಗಳು ಅನಲ ಪಕ್ಕಂತೆ. ತೂಲರಾಶಿಯೊಳಗೆ ಹತ್ತಿಯ ಒಳಗೆ ಬೆಂಕಿ ಸೇರಿದರೆ ಅದು ಹೇಗೆ ಹತ್ತಿಯನ್ನು ಸುಟ್ಟು ಹಾಕ್ತದೋ ಹಾಗೆ ಕಷ್ಟದಿಂದಲಾದರೂ ಹರಿ ಅಂತ ಹೇಳಿದರೆ ಸಾಕು, ನಮ್ಮ ಎಲ್ಲ ಕಷ್ಟ ನಾಶವಾಗತ್ತೆ. ಆದ್ದರಿಂದ ಯಾವ ಚಿಂತೆಯನ್ನು ಮಾಡಬೇಡ ಅಂತ ಹೇಳಿ ಮುಂದೆ ಕಲಿಯ ಭಟರನ್ನು ಬಹಿಷ್ಕರಿಸು ಅಂತ ಹೇಳ್ತಾರೆ. ಕಲೇರ್ ಭಟಾನ್ ಬಹಿಷ್ಕರು. ಕಲಿಯ ಪರಿವಾರದವರಿದ್ದಾರೆ, ಕಲಿಯ ಪರಿವಾರದವರು, ಅವ್ರನ್ನೆಲ್ಲ ಬಹಿಷ್ಕಾರ ಮಾಡು, ಅವರನ್ನು ನಿನ್ನ ಮನೆಯಿಂದ ಹೊರದಬ್ಬು ಅಂತ ಹೇಳ್ತಾ, ಆ ಕಲಿಯ ಭಟರು 6 ಜನ ಇದ್ದಾರೆ, ಅವರನ್ನು ನೀನು ಹೊರಗೆ ಹಾಕು ಎಂಬ ವಿಚಾರವನ್ನು ಮುಂದೆ ಹೇಳ್ತಾರೆ. ಆ ವಿಚಾರವನ್ನು ಮುಂದಿನ ಉಪನ್ಯಾಸದಲ್ಲಿ ನೋಡೋಣ ಅಂತ ಹೇಳ್ತಾ ಇದನ್ನು ಉಪನ್ಯಾಸವನ್ನು ಶ್ರೀಕೃಷ್ಣ ಅರ್ಪಣಮಸ್ತು.